ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಇಂಗ್ಲೀಷ್ ಗ್ರಾಮರ್ನ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ಸ್ ಅಂತಕ್ಕಂತಹ ಒಂದು ಅಭ್ಯಾಸದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಹೌದಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ಪ್ರಶ್ನೆಗಳು ಬಂದಾಗ ಅವುಗಳನ್ನು ನಾವು ಆಕ್ಟಿವ್ ವಾಯ್ಸ್ನಿಂದ ಪ್ಯಾಸಿವ್ ವಾಯ್ಸ್ ಹೆಂಗೆ ಮಾಡಬೇಕು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ನಾವೇನು ಮಾಡಬೇಕು, ಈ ಒಂದು ಕ್ಲಾಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ತಗೋಬೇಕಾಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಹೌದಾ? ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದು ರೂಲ್ ಬರ್ತೈತೆ. ಫಸ್ಟಿಗೆ ಆ್ಯಕ್ಟಿವ್ ರೂಲ್ ಅಂತ ನಾವು ಹೇಳ್ತೀವಿ. ಆ್ಯಕ್ಟಿವ್ ರೂಲ್ ಯಾವ ಥರ ಇರ್ತೈತೆ ನೋಡೋಣ. ಆ್ಯಕ್ಟಿವ್ ವಾಯ್ಸದು ರೂಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಮೊದಲಾಗಿ ಏನು ಬರೀತೀರಿ ನೀವು? ಸಬ್ಜೆಕ್ಟ್ ಪ್ಲಸ್ ಹೆಡ್ ಈಸ್, ಆಮ್, ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಏನಿದು? ಆ್ಯಕ್ಟಿವ್ ಸೆಂಟೆನ್ಸ್. ಇದನ್ನು ಪ್ಯಾಸಿವ್ ಸೆಂಟೆನ್ಸಿಗೆ ಕನ್ವರ್ಟ್ ಮಾಡ್ಬೇಕು. ನಾವು ಏನು ಮಾಡಬೇಕು? ಪ್ಯಾಸಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅವಾಗ ಏನು ಮಾಡ್ತೇಪ್ಪ, ಆಬ್ಜೆಕ್ಟ್ ಇದ್ದು ಸಬ್ಜೆಕ್ಟ್ ಆಗ್ತದ. ಸಬ್ಜೆಕ್ಟ್ ಪ್ಲಸ್ ಮುಂದೇನು ಬರ್ತೀಯ? ಈಸ್ ಆರ್ ಆಮ್ ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್ ಅಂತಲೂ ಕರಿತೀವಿ. ಇದಕ್ಕೆ ನಾವು ಆಬ್ಜೆಕ್ಟ್ ಅಂತೀವಿಲ್ಲ, ಏಜೆಂಟ್ ಅಂತಲೂ ಕರಿತೀವಿ. ಗೊತ್ತಾಯ್ತಾ? ಇದು ರೂಲ್ ಬರ್ತದೆ. ಇವುಗಳ ಮೇಲೆ ಪ್ರಶ್ನೆಗಳು ನೋಡ್ಕೊಂಡು ತೊಗೊಳಂತ. ಒಂದನೇ ಪ್ರಶ್ನೆ ತಗೊಳ್ರಿ. ಹಿ ಈಸ್ ಸಿಂಗಿಂಗ್ ಎ ಸಾಂಗ್. ಹಿ ಈಸ್ ಸಿಂಗಿಂಗ್ ಎ ಸಾಂಗ್. ಹಿ ಈಸ್ ಸಿಂಗಿಂಗ್ ಎ ಸಾಂಗ್. ಒಂದು ಕುಂದ್ರಿ ಮಲಕ್ರೆ. ಹಾಂ ಹೇಳ್ರಿ. ಹಿ ಈಸ್ ಸಿಂಗಿಂಗ್ ಎ ಸಾಂಗ್. ಬರೀ ನೋಡ್ತೀನಿ ನಾನು ಎಷ್ಟು ಜನ ರೈಟ್ ಬರ್ತೀನಿ ಅಂತ ನೋಡ್ತೀನಿ ಅಂತ. ಬರ್ದ್ರಾ? ಓಕೆ. ಯಾವ ಥರ ಬರ್ದಿದ್ರಿ ನೀವು? ಹಾಂ, ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಹಿಮ್. ಓಕೆ, ಇದು ಸಬ್ಜೆಕ್ಟ್ ಆಗ್ತದೆ, ಇದು ವರ್ಬ್ ಆಗ್ತದೆ, ಇದೇನಪ್ಪ ಆಬ್ಜೆಕ್ಟ್ ಆಗ್ತದೆ. ಆಬ್ಜೆಕ್ಟ್ ಮೊದಲು ಬರೋಣಂತ ಎ ಸಾಂಗ್, ಆಮೇಲೆ ಈಸ್ ಅದ, ಈಸೇ ಬರೋಣ. ಬೀಯಿಂಗ್ ಸೇರಿಸ್ಬೇಕಂತ ಹೇಳಿದ್ದೀನಿ ನಿನಗೆ. ನೋಡಿಲಿ, ಈಸ್ ಆ್ಯಮ್ ಆರ್ ಇದ್ದಾಗ ಬೀಯಿಂಗ್ ಬರ್ತದ, ಬೀಯಿಂಗ್. V3 ಫಾರ್ಮ್ ಸಿಂಗ್ ಇದ್ದಿದ್ದು ಏನಾಗ್ತದ? ಸಿಂಗ್ ಸಾಂಗ್ ಸಂಗ್. ಆಮೇಲೆ V3 ಆಗ್ಬೇಕು, ಬೈ ಬರಿತೀಯ. ಆಮೇಲೆ ಏನು ಬರಿತೀಯಪ್ಪ? ಆಬ್ಜೆಕ್ಟ್ ಏನಾಗ್ತದೆ? ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗ್ತದೆ. ಹಿ ಇದ್ದಿದ್ದು ಏನಾಗ್ತದೆ ಇಲ್ಲಿ? ಹಿಮ್ ಅಂತ ಆಗ್ತದೆ. ಎಷ್ಟು ಜನ ಬರೆದಿದ್ರಿ? ಓಕೆ, ನೆಕ್ಸ್ಟ್ ಕ್ವಶನ್. ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್. We are playing football. We are playing football. ಉತ್ತರ ಬರಿತೀರಿ ಅಂತ ಅನ್ಕೊತೀನಿ ನಾನು. ಬರೀರಿ. ಇಲ್ಲಿ ಸಬ್ಜೆಕ್ಟ್ ಏನಾಗ್ತದೆ? ಸಬ್ಜೆಕ್ಟ್ ವಿ ಆಗ್ತದೆ. ಆಮೇಲೆ ಪ್ಲೇಯಿಂಗ್ ಏನಾಗ್ತದೆ? ವರ್ಬ್ ಆಗ್ತದೆ. ಆಮೇಲೆ ಫುಟ್ಬಾಲ್ ಆಬ್ಜೆಕ್ಟ್ ಆಗ್ತದೆ. ಮೊದಲು ಆಬ್ಜೆಕ್ಟ್ ಬರೋಣ. ಫುಟ್ಬಾಲ್ ಈಸ್ ಬರಿತೀಯ, ಆರ್ ಬರಿತೀಯ? ಫುಟ್ಬಾಲ್ ಅಂದರೆ ಭಾಳಷ್ಟು ಅದಾವನು. ಫುಟ್ಬಾಲ್ ಅಂದರೆ ಒಂದೇ, ಸಿಂಗಲ್ ಅಂದರೆ ಈಸ್ ಬರ್ತದ. ಓಕೆ, ಫುಟ್ಬಾಲ್ ಈಸ್. ಆಮೇಲೆ ಬೀಯಿಂಗ್ ಅಂತ ಸೇರಿಸ್ಬೇಕಿಲ್ಲ, ING ಇದ್ದಿದ್ದಕ್ಕೆ ಬೀಯಿಂಗ್ ಸೇರಿಸ್ವಿ. ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಅಸ್. ವಿ ಇದ್ದಿದ್ದು ಅಸ್ ಆಗ್ತದೆ. ಫುಟ್ಬಾಲ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಅಸ್ ಅಂತ ಆಯಿತು. ನೆಕ್ಸ್ಟ್ ಕ್ವಶನ್. ಶಿ ಈಸ್ ಮೇಕಿಂಗ್ ಬಿರಿಯಾನಿ. She
ಈಸ್ ಮೇಕಿಂಗ್ ಬಿರಿಯಾನಿ. ಓಕೆ, ವೆಜ್ ತಿನ್ನೋರು ವೆಜ್ ಬಿರಿಯಾನಿ ಮಾಡಿರಿ, ಎಗ್ ತಿನ್ನೋರು ಎಗ್ ಬಿರಿಯಾನಿ ಮಾಡಿರಿ, ಅವೆರಡು ಬಿಟ್ಟು ಮತ್ತೇನು ತಿಂತೀರ ಅದು ಬಿರಿಯಾನಿ ಮಾಡಿರಿ. ಮ್ಯಾವ್ ಮ್ಯಾವ್ ಬಾಬೋ ಏನೇನು ಬರ್ತಾವಲ್ಲ. ಓಕೆ, biryani is being made by her ಆಗ್ತದೆ. ಶಿ ಆಗ್ತಪ್ಪ, ಹರ್ ಆಗ್ತದೆ. ಬಿರಿಯಾನಿ ಈಸ್ ಬೀಯಿಂಗ್ ಮೇಡ್ ಬೈ ಹರ್. ಮೇಕ್, ಮೇಡ್, ಮೇಡ್. ನೆಕ್ಸ್ಟ್ ಬರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮೇಲೆ ಇರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೌದಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದು ಆ್ಯಕ್ಟಿವ್ ಸೆಂಟೆನ್ಸ್ ಯಾವ ಥರ ಇರ್ತದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಏನಿದು? ಆ್ಯಕ್ಟಿವ್ ಸೆಂಟೆನ್ಸ್. ಪ್ಯಾಸಿವ್ ಸೆಂಟೆನ್ಸ್ ಹೆಂಗೆ ಬರ್ತೀಯಾ? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್ ಅಂತ ಬರ್ತದೆ. ಓಕೆ, ಆಲ್ರೆಡಿ ನಿಮಗೆ ಗೊತ್ತದ, ಆದರೂ ಬರೀತೀನಿ ನೋಡು. ಏನು ಬರೀತಿ? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಹೌದಿಲ್ಲ? ಆಬ್ಜೆಕ್ಟ್ ಆರ್ ಏಜೆಂಟ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯಿತು? ಇದೇನಿದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಆ್ಯಕ್ಟಿವ್ನಿಂದ ಪ್ಯಾಸಿವ್ ಮಾಡಬೇಕಾದ್ರೆ ರೂಲ್ ಇದು. ತಿಳಿತಾ? ಪ್ರಶ್ನೆ ಬರ್ಕೊಳ್ರಿ. ಪ್ರಶ್ನೆ ಬಂದುಬಿಟ್ಟು ಐ ಹ್ಯಾವ್ ಕುಕ್ಡ್ ಫುಡ್. I have cooked food. Deva. Okay, I have cooked food. I have cooked food. I have cooked food. ಏನು ಬರ್ದಿಯಪ್ಪ? ಎಷ್ಟು ಜನ ಬರ್ದ್ರಿ? ಯಾರು ಬರಲಿಲ್ಲ? ಐ ಸಬ್ಜೆಕ್ಟ್ ಆಗ್ತದ, ಹ್ಯಾವ್ ವರ್ಬ್ ಆಗ್ತದ. ಸಾರಿ, ಹ್ಯಾವ್ ಹೆಂಗೆ ವರ್ಬ್ ಆಗ್ತದೆ? ಹೆಲ್ಪಿಂಗ್ ವರ್ಬ್ ಆಗ್ತದೆ. ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ, ಇದು ವರ್ಬ್ ಆಗ್ತದೆ. ಆಮೇಲೆ ಏನಾಯ್ತು? ಇದು ಏನಪ್ಪ? ಆಬ್ಜೆಕ್ಟ್ ಆಗ್ತದೆ. ಮೊದಲು ಆಬ್ಜೆಕ್ಟ್ ಬರೋಣ. ಫುಡ್. ಫುಡ್ ಹ್ಯಾವ್ ಬರಿತೀಯ, ಹ್ಯಾಸ್ ಬರಿತೀಯ? ಹ್ಯಾವ್ ಬರಿತಿ, ಹ್ಯಾಸ್ ಬರಿತಿ. ಏನು ಬರಿತಿ? ಹ್ಯಾಸ್ ಬರಿತಿ, ಹ್ಯಾವ್ ಬರಿತಿ. ಫುಡ್ ಅಂದ್ರೆ ಏನದು? ಇಟ್ಟಿಲ್ಲ. ಹೀ ಶಿ ಇಟ್ಟೊಳಗೆ ಬರ್ತದೆ ಫುಡ್. ಐ ವಿ ಯು ದೇ ಒಳಗೆ ಬರಂಗಿಲ್ಲ ಅದು ಫುಡ್. ಹೀ ಶಿ ಇಟ್ಟೊಳಗೆ ಬರ್ತದ. ಫುಡ್ ಹ್ಯಾಸ್ ಆಗ್ತದ. ಅರ್ಥ ಆಯ್ತಾ? ಫುಡ್ ಏನಾಗ್ತದ? ಹ್ಯಾಸ್ ಬರ್ತದೆ. ಹ್ಯಾವ್ ಹೆಂಗೆ ಬರ್ತದೆ? ಫುಡ್ ಹ್ಯಾವ್ ಹ್ಯಾಸ್ ಬರ್ತೈತಿ. ಓಕೆ, ಫುಡ್ ಹ್ಯಾಸ್ ಬೀನ್ ಕುಕ್ಡ್ ಬೈ ಮೀ. ಫುಡ್ ಹ್ಯಾಸ್ ಬೀನ್ ಕುಕ್ಡ್ ಬೈ ಮೀ. ಅರ್ಥ ಆಯ್ತಾ? ಕರೆಕ್ಟ್ ಇದು ಹೇಳಬೇಕು. ಅಂಜಿಕೆ ಬರತೈತಾ? ಯಾಕೆ ಅಂಜಿಕೆ ಬರ್ತದ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಐ ಹ್ಯಾವ್ ರಿಟನ್ ಎ ಲೆಟರ್. ಐ ಹ್ಯಾವ್ ರಿಟನ್ ಎ ಲೆಟರ್. I have written a letter.
ಭಾಗ್ಯಶ್ರೀ ಹೇಳ್ತಾಳೆ ಆನ್ಸರ್. ಹಾಂ, ಲೆಟರ್ ಅಂದ್ರೆ ಏನಾಗ್ತದೆ? ಹಿ ಶಿ ಇಟ್ ಒಳಗೆ ಬರ್ತೈತೆ ರೀ, ಹೌದಿಲ್ಲ? ಹಾಂ, ಹಿ ಶಿ ಇಟ್ ಒಳಗೆ ಬರ್ತದೆ, ಲೆಟ್ರ್ ಇಟ್ ಆಗ್ತದೆ. ಹಿ ಶಿ ಆಗಂಗಿಲ್ಲ, ಇಟ್ ಆಗ್ತದೆ. ಅರ್ಥ ಆಯ್ತಾ? ಲೆಟರ್ ಇಟ್ ಆಗ್ತದೆ, ಹ್ಯಾಸ್ ಬರ್ತೈತೆ ಅಲ್ಲಿ. ಎ ಲೆಟರ್, ಹಾಂ, ಎ ಲೆಟರ್ ಮಧ್ಯ ಬದ. ಆಮೇಲೆ ಹ್ಯಾವ್ ಇದ್ದಿದ್ದು ಏನೈತಿ ಇಲ್ಲಿ? ಹ್ಯಾಸ್ ಬೀನ್ ರಿಟರ್ನ್ ಬೈ ಮೀ. ಅರ್ಥ ಆಯ್ತಾ? ಎ ಲೆಟರ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಮೀ. ನೆಕ್ಸ್ಟ್, I has repaired, REPAIRED, repaired. I has repaired the car. I has repaired the car. ಬರ್ದ್ರಾ? ಏನು ಬರ್ದ್ರಿ? ಓಕೆ, ದ ಕಾರ್ ಹ್ಯಾಸ್ ಬೀನ್ ರಿಪೇರ್ಡ್ ಬೈ ಮೀ ಅಂತ ಆಗ್ತದೆ. ಎಲ್ಲರೂ ಬರ್ದಿರಲ್ಲ? ಓಕೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮುಗೀತು. ನಂತರ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಆ್ಯಕ್ಟಿವ್ ರೂಲ್ ನಿಮಗೆ ಗೊತ್ತದ ಆಲ್ರೆಡಿ. ಆ್ಯಕ್ಟಿವ್ ರೂಲ್ ಏನು ಬರ್ತಪ್ಪ? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಹೌದಾ ಇಲ್ಲ? ಹೆಲ್ಪಿಂಗ್ ವರ್ಬ್ ಬರೋಂಗೇ ಇಲ್ಲ. ಓಕೆ, ನೆಕ್ಸ್ಟ್ ಇದನ್ನು ನಾನೇನು ಮಾಡಬೇಕು? ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡ್ಬೇಕು ಅಂದ್ರೆ ಏನು ಮಾಡ್ತೀಯ? ಆಬ್ಜೆಕ್ಟ್ ಇದ್ದು ಸಬ್ಜೆಕ್ಟ್ ಪ್ಲಸ್ ಮುಂದೆ ಏನು ಬರ್ತದ? ವಾಸ್, ವೇರ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್ ಬರ್ತದೆ. ಸಬ್ಜೆಕ್ಟ್ ವಾಸ್ ಆರ್ ವೇರ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್. ಹೌದಾ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಇಲ್ಲಿ ಏನಿರಂಗಿಲ್ಲ? ಹೆಲ್ಪಿಂಗ್ ವರ್ಬ್ ಇರಂಗಿಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ನಾವೇನು ತೊಗೋಬೇಕು? ವಾಸ್, ವೇರ್ ತೊಗೋಬೇಕು. ವಾಸ್ ಐ, ಆಮೇಲೆ ಹಿ ಶಿ ಇಟ್, ಇಷ್ಟೇ ತೊಗೋಬೇಕು. ಐ ಹಿ ಶಿ ಇಟ್ ಅಂದ್ರೆ ವಾಸ್. ಯು ದೇ ವಿ ಇತ್ತಂದ್ರೆ ಅವಾಗ ಏನು ಮಾಡ್ತೀಯ? ವೇರ್. ಯು ವೇರ್, ದೇ ವೇರ್, ವಿ ವೇರ್. ಅಂಡರ್ಸ್ಟೂಡ್? ಓಕೆ. ಐ ರೋಟ್ ಎ ಲೆಟರ್. I wrote a letter. I wrote a letter. I wrote a letter. Subject plus ಇದು ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗ್ತದ. ಓಕೆ, ಬರ್ದ್ರಾ? ಹಾಂ, ಎಷ್ಟು ಜನ ಬರ್ದ್ರಪ್ಪ? ಓಕೆ, ಏನು ಬರ್ತಾರೆ ಹೇಳ್ರಿ ಎಲ್ಲರೊಮ್ಮೆ? ಓಕೆ, ಕರೆಕ್ಟ್. ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಗುಡ್. ನೆಕ್ಸ್ಟ್ ಕ್ವಶನ್. ವಿ ವಾನ್ ದ ಮ್ಯಾಚ್. ವಿ ವಾನ್ ದ ಮ್ಯಾಚ್. ವಿ ವಾನ್ ದ ಮ್ಯಾಚ್. ನಾವು ಮ್ಯಾಚನ್ನು ಗೆದ್ವಿ. We won the match. We won the match.
ಓಕೆ ಬರೆದ್ರಾ? ಏನು ಬರೆದೀಯ ಪೂರ್ಣಿಮಾ? ನೀನು ಓನಡ ಏನು ಓನಡಂದ್ರೆ ವಿನ್ ವಾನ್ನೇ ಬರ್ತದೆ, ಅದು ವಾನ್ ಹಿಡಿದು ಬರೋಂಗಿಲ್ಲ. ವಿನ್ ವಾನ್ V1 ವಿನ್ ಇರ್ತದ, V2 ವಾನ್ ಆಗ್ತದ, V3 ವಾನೇ ಆಗ್ತದೆ, WN ವಾನ್ ಆಗ್ತದೆ. ಅಂಡರ್ಸ್ಟೂಡ್? ವಾನ್ ಅಂತ ಬರೋಂಗಿಲ್ಲ. ಅದು ಮೊದಲು ಲಿಸ್ಟ್ ನೋಡ್ಕೋಬೇಕು ನೀವು. ಅಂಡರ್ಸ್ಟೂಡ್? ಓಕೆ, ಇರಲಿ ತಪ್ಪು ಮಾಡ್ಕೊಂಡೆ ಕಲಿಬೇಕು. ದ ಮ್ಯಾಚ್ ಅದ ಇಲ್ಲಿ ಫಸ್ಟ್ ದ ಮ್ಯಾಚ್ ಅಂತ ಬರೋಣ. ದ ಮ್ಯಾಚ್. ಆಮೇಲೆ ಏನು ಬರ್ತೀಯ? ವಾಸ್ ಬರ್ತೀಯ, ವೇರ್ ಬರ್ತೀಯ? ವೇರ್ ಬರ್ತೀಯ. ಯಾಕ? ಇದು ನೋಡ್ಬೇಕಾ? ಇದು ನೋಡಬಾರ್ದು, ಏನು ಇದನ್ನು ನೋಡಬಾರ್ದು, ಇಲ್ಲಿ ಸಬ್ಜೆಕ್ಟ್ ನೋಡಬಾರ್ದು, ಇದು ಆಬ್ಜೆಕ್ಟ್ ನೋಡಿ ವಾಸ್ ವೇರ್ ಹಾಕಬೇಕು. ತಿಳಿತಾ? ಆಬ್ಜೆಕ್ಟ್ ನೋಡಿ ವಾಸ್ ವೇರ್ ಹಾಕಬೇಕು, ಸಬ್ಜೆಕ್ಟ್ ನೋಡಿ ವಾಸ್ ವೇರ್ ಹಾಕಬಾರ್ದು. ತಿಳಿತು? ಫಸ್ಟ್ ಕ್ವಶನ್ ಕೊಟ್ಟಿರ್ತಾರಲ್ಲ, ಆ ಕ್ವಶನ್ ಸಬ್ಜೆಕ್ಟ್ ನೋಡಿ ವಾಸ್ ವೇರ್ ಹಾಕಬಾರ್ದು, ಆಬ್ಜೆಕ್ಟ್ ನೋಡಿ ವಾಸ್ ವೇರ್ ಹಾಕಬೇಕು. ಫಸ್ಟಿಗೆ ಏನು ಬಂತಿಲ್ಲ? ದ ಮ್ಯಾಚ್ ಬಂತಿಲ್ಲ, ಮತ್ತು ಏನಾಗ್ತದೆ? ದ ಮ್ಯಾಚ್ ವಾಸ್ ಆಗ್ತದ, ವೇರ್ ಬರಂಗಿಲ್ಲ, ವಾಸ್ ಬರ್ತದ. ದ ಮ್ಯಾಚ್ ವಾಸ್ ವಾನ್ ಬೈ ಅಸ್. ಏನಾಗ್ತದ? ಅಸ್. ಅಂಡರ್ಸ್ಟೂಡ್? ಯಾವಾಗಲೂ ನಾವು ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಒಳಗಡೆ ಆಬ್ಜೆಕ್ಟನ್ನು ನೋಡಿ ಏನು ಮಾಡಬೇಕು? ವಾಸ್ ವೇರನ್ನು ಅಥವಾ ಏನಿರ್ತದೆ ಹೆಲ್ಪಿಂಗ್ ವರ್ಬನ್ನು ಬರ್ಕೋಬೇಕಾಗ್ತದೆ. ಬರ್ಕೊಟ್ರಿ. ನೆಕ್ಸ್ಟ್, ಐ ಪರ್ಚೇಸ್ಡ್ ಅ ಪೆನ್. ಐ ಪರ್ಚೇಸ್ಡ್ ಎ ಪೆನ್. ಸಂಗೀತರ 5 ಹುಟ್ಟುಹಬ್ಬದ ಇವತ್ತಾ? I purchased a pen. ಬರ್ದಿಯಾ? ಏನು ಬರ್ದಿಯಾ? ಕರೆಕ್ಟ್. ಎ ಪೆನ್ ವಾಸ್ ಆಗ್ತದ. ಪೆನ್ ಅಂದ್ರೆ ಇಟ್ ಆಗ್ತದೆ, ಹಿ ಶಿ ಇಟ್ ಒಳಗೆ ಬರ್ತೈತಿ. ಓಕೆ, ಎ ಪೆನ್ ವಾಸ್ ಪರ್ಚೇಸ್ಡ್. ಹೆಂಗದ ಹಂಗೆ ಉಳಿತದ. ಪರ್ಚೇಸ್ಡ್ ಬೈ ಮೀ. ಪೆನ್ ವಾಸ್ ಪರ್ಚೇಸ್ಡ್ ಬೈ ಮೀ. ನೆಕ್ಸ್ಟ್, ಪಾಸ್ಟ್ ಸಿಂಪಲ್ ಪಾಸ್ಟ್ ಮುಗಿತಲ್ಲ. ಈಗ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಓಕೆ, ಇದರ ರೂಲ್ ಯಾರಾದರೂ ಹೇಳ್ತೀರಿ ನನಗೆ? ಓಕೆ, ಆ್ಯಕ್ಟಿವ್ ರೂಲ್ ಹೇಳ್ರಿ ನನಗೆ ಮೊದಲ. ಆ್ಯಕ್ಟಿವ್ ರೂಲ್ ಏನಾಗ್ತದೆ ಹೇಳಪ್ಪ? ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಏನಿದು? ಆ್ಯಕ್ಟಿವ್ ರೂಲ್ ಇದು. ಕರೆಕ್ಟ್. ಇದನ್ನು ಪ್ಯಾಸಿವ್ ರೂಲ್ ಮಾಡಬೇಕಾಗ್ತದ. ಪ್ಯಾಸಿವ್ ರೂಲಲ್ಲಿ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗ್ತದೆ, ಪ್ಲಸ್ ವಾಸ್ ವೇರ್ ಬೀಯಿಂಗ್ ಬರ್ತದ. ಹೌದಿಲ್ರಿ? ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್. ಅಂಡರ್ಸ್ಟೂಡ್? ಓಕೆ, ಇಲ್ಲಿ ING ಬಂತು ಅಂತಂದ್ರೆ ಬೀಯಿಂಗ್ ಹಚ್ಚಬೇಕು. ING V4 ಅಂದ್ರೆ ING ಬಂತಂದ್ರೆ ಬೀಯಿಂಗ್ ಹಚ್ಚಬೇಕು. V3 ಬಂದಿತ್ತು ಅಂತಂದ್ರೆ ಅವೇನು ಹಚ್ಚಬೇಕು? ಬೀನ್ ಹಚ್ಚಬೇಕು. ಅಂಡರ್ಸ್ಟೂಡ್? ನೆಕ್ಸ್ಟ್ ಕ್ವಶನ್ ತಗೋಪ್ಪ. ರಾಮ್ ವಾಸ್ ಡ್ರೈವಿಂಗ್ ಎ ಸೈಕಲ್. ರಾಮ್ ವಾಸ್ ಡ್ರೈವಿಂಗ್ ಎ ಸೈಕಲ್. ಡ್ರೈವಿಂಗ್ ಎ ಸೈಕಲ್. ಮಧ್ಯಾಹ್ನದಾಗ ಏನು ಹಚ್ಚಾರಪ್ಪ ಅವರು? ಮಠ ಮಧ್ಯಾಹ್ನದಾಗ
ಶರಣ ಸಂಗಮ ಅದ. ಓಕೆ, ವೆರಿ ಗುಡ್. ಬರಿಯಪ್ಪ. ರಾಮ್ ವಾಸ್ ಡ್ರೈವಿಂಗ್ ಎ ಕಾರ್. ಅಲ್ಲ, ಕಾರ್ ಅಲ್ಲ, ಸೈಕಲ್. ಇನ್ನೂ ಈಗ ಸಣ್ಣವನು ಕಾರ್ ತೊಗೊಂಡು ಮಾಡ್ಬೇಕು ಪಾಪ. ಹಾಂ, ಬರ್ದ್ರಾ? ಏನು ಬರ್ದ್ರಿ? A cycle was being driven. Drive, driven, driven. Drive, driven, driven ಆಗ್ತದೆ. ಅರ್ಥ? ಡ್ರೈವ್, ಡ್ರೋವ್, ಡ್ರಿವನ್ ಆಗ್ತಿರ್ಬೇಕು. ಡ್ರೈವ್, ಡ್ರೋವ್, ಡ್ರಿವನ್ ಏನೋ ಆಗ್ತದೆ. ನೋಡಿ ಪಕ್ಕ ಇಲ್ಲಂದ್ರೆ ಡ್ರಿವನ್ ಬರ್ತೈತೆ. ಎ ಸೈಕಲ್ ಬರೀ ಅಂತ. ಡ್ರೈವ್, ಡ್ರೋವ್, ಡ್ರಿವನ್ ಬರ್ತೈತಿ. ಎ ಸೈಕಲ್ ವಾಸ್ ಬೀಯಿಂಗ್ driven by he ಆಗ್ತದ. ನಾಚಿಗಟ್ಟು ಹಿ ಅಂತ ನೋಡು. ಬರ್ಕರಿ. ಎ ಕಾರ್ ವಾಸ್ ಬೀಯಿಂಗ್ ಡ್ರಿವನ್ ಬೈ ಹಿಮ್. ನೆಕ್ಸ್ಟ್, ಶಾಂತಿ was flying the kites. Flying, F-L-Y-I-N-G. Kites. Shanti was flying kites. K-I-T-E-S. Kites. Shanti was flying kites. Fly ಏನಾಗ್ತದಪ್ಪ? Fly, flew, flown ಆಗ್ತದೆ. F-L-O-W-N. flown ಆಗ್ತದೆ. Fly, flew, flown. Fly, flew, flown ಆಗ್ತದೆ. ಅಂಡರ್ಸ್ಟುಡ್? ಓಕೆ, ನೋಡೋಣ ಏನಾಗ್ತದ. ಫಸ್ಟ್ ಶಾಂತಿ ಏನಕ್ಕೆ ಸಬ್ಜೆಕ್ಟ್ ಅದಾಳ. ಆಮೇಲೆ ಫ್ಲೈಯಿಂಗ್ ಏನಪ್ಪ? ವರ್ಬ್ ಅದ. ಕೈಟ್ಸ್ ಅಂದ್ರೆ ಏನಪ್ಪ? ಓಕೆ, ಆಬ್ಜೆಕ್ಟ್ ಅದ. ದ ಒಂದು ಬರಿಬೇಕನಲ್ಲಿ. ನಿಮ್ಗೆ ದ ಹೇಳಿದ್ದೆ, ಇಲ್ಲಿ ದ ಬರೆದಿದ್ದ ನಾನು. ದ. ಓಕೆ, ದ ಕೈಟ್ಸ್. ಮೊದಲೇನು ಬರೋಣ? ದ ಕೈಟ್ಸ್ ಅಂದ್ರೆ ಒಂದದ ಭಾಳ ಅದಾವ. ಒಂದೇ ಕೈಟ್ಸ್ ಅಂದ್ರೆ ಒಂದೇ. ಕೈಟ್ಸ್ ಅಂದ್ರೆ ಒಂದೇ, ಭಾಳ ಅದಾವಿಲ್ಲ. ಭಾಳ ಇದ್ರೆ ಏನು ಬೇಕು? ವಾಸ್ ಅನ್ಬೇಕು, ವೇರ್ ಅನ್ಬೇಕು. ಹಾಂ, ದ ಕೈಟ್ಸ್ ವೇರ್. ING ಅದ. ING ಇದ್ರೆ ಏನು ಬೇಕಪ್ಪ? ಬೀಯಿಂಗ್. ದ ಕೈಟ್ಸ್ ವೇರ್ ಬೀಯಿಂಗ್. ಫ್ಲೂ ಇದ್ರೆ ಏನಾಗ್ತದಪ್ಪ? ಫ್ಲೋನ್ ಬೈ ಶಿ ಆಗ್ತದ. ಲೇ ಪ್ರೊನೌನ್ ಬರಬೇಕು. ಇದು ಶಿ ಇದು ಏನಾಗ್ತದೆ? ಹರ್ ಆಗ್ತದೆ. ಪ್ರೊನೌನ್ ಐತಿ, ಅದನ್ನೇನು ಮಾಡ್ಬೇಕು ನಾನು ಇಲ್ಲಿ? ಹರ್ ಬರಬೇಕು. ಪ್ಯಾಸಿ ಒಳಗೆ ಹರ್ ಆಗ್ತದೆ. ಶಿ ಇದ್ದಿದ್ದು ಶಾಂತಿದು ಹರ್ ಆಗ್ತದೆ. ಬರೆಯಪ್ಪ. ಶಾಂತಿ ಇದ್ದಿದ್ದು ಹರ್ ಆಗ್ತದೆ. ಬರೆಯಪ್ಪ. ಬರ್ದ್ಯಾ? ನೆಕ್ಸ್ಟ್, he was going to market. He was going to market. ಯಾಕ ಸುಮ್ಮನೆ ಐತಿ? ಕೊಡ್ಬೇಕು ಒಂದು 4.
ಎಷ್ಟು ಅನಿಸ್ತಾವ ನನಗೆ. ಓಕೆ, ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್. ಹಿ ಅಂತಂದರೆ ಸಬ್ಜೆಕ್ಟ್, ಗೋ ಅಂದ್ರೆ ಏನಪ್ಪ ವರ್ಬ್, ಮಾರ್ಕೆಟ್ ಅಂದ್ರೆ ಆಬ್ಜೆಕ್ಟ್. ಅಂಡರ್ಸ್ಟುಡ್? ಮೊದಲು ಏನು ಬರೋಣ, ಮಾರ್ಕೆಟ್ ಬರೋಣ ಅಂತ. ಓಕೆ, ಮಾರ್ಕೆಟ್, ಮಾರ್ಕೆಟ್ ವಾಸ್ ಬರಿತೀವೋ ವೇರ್ ಬರಿತೀವೋ? ಒಂದೇ ಅದ್ರ ಮಾರ್ಕೆಟ್, ಮಾರ್ಕೆಟ್ಸ್ ಅದನ್ನು ಮತ್ತದು ಇಲ್ಲ. ಓಕೆ, ಮಾರ್ಕೆಟ್ ವಾಸ್ ಬೀಯಿಂಗ್ ಗಾನ್. ಏನಾಗ್ತದ ಅವನಿಗೆ, ಯಾಕೆ ಮಾಡ್ತಾವ ಮಮ್ಮಿ? ಶಿ ಇದ್ರೆ ಇದು ಹರ್ ಇದ್ರೆ ಶಿ ಅಂತ ಹೇಳ್ತಾನ, ಹಿ ಇದ್ರೆ ಮೀ ಅಂತ ಹೇಳ್ತಾನ. ಹಿ ಇದ್ರೆ ಮೀ ಆಗ್ತದೆ ಅನ್ಲೇ ಆಕೆ. ಏನು ತಿಂದು ಬಂದೀವ ಮಗನೇ? ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಈ ಥರದ್ದು ಬರೋಂಗಿಲ್ಲ ಟು ಮಾರ್ಕೆಟ್ ಅಂತೇಳಿ, ಆದರೂ ನೀವು ಬರ್ಸಿದ್ದೀನಿ ಇರ್ಲಾಕ, ಹೇಳ್ತೀನಿ ಮುಂದೆ ಏನಾಗ್ತದಂತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳಪ್ಪ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಏನಿದು ಆ್ಯಕ್ಟಿವ್ ಸೆಂಟೆನ್ಸ್. ಪ್ಯಾಸಿವ್ ಇದ್ದಾಗ ಏನಾಗುತ್ತಲ್ಲಪ್ಪ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಆರ್ ಏಜೆಂಟ್ ಅಂತ ಆಗ್ತದೆ. ಕ್ವಶನ್ ತಗೋ. He had watched a movie. He had watched a movie. ಬರೀತೀನಿ ನೋಡಮ್ಮ. He had watched a movie. ಒಂದು ಮೂವಿ ನೋಡಿದಳಂತ. ಹುಡುಗಿ ಅಲ್ಲದು, ಹಿ ಅಂದರೆ ಹುಡುಗಿಯನು, ಮತ್ತು ನೀನೇ ಅಂತಿಲ್ಲಪ್ಪ. ಓಕೆ, ಅವನು ಆಗ್ತದಲ್ಲಿ. ಬರ್ದಿಯಾ? ಏನು ಬರ್ದಿ ಹೇಳಪ್ಪ? ಎ ಮೂವಿ had been watched by him ಅಂತ ಆಗ್ತದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ವಶನ್ ತಗೊಳ್ರಿ. ದೇ ಹ್ಯಾಡ್ ಕಿಲ್ಡ್ ಎ ಡಾಗ್. ಎಷ್ಟು ಕ್ರೂರಿ ಅದರ ನೋಡಿ ಜನ, ನಾಯಿ ಕಲ್ಲು ಹೊಡೆದ್ರತ್ತ. ದೇ ಹ್ಯಾಡ್ ಕಿಲ್ಡ್ ಎ ಡಾಗ್. ಯೂಸ್ಫ್ಯಾ, ನಾಯಿ ಹೊಡೆದಾರ ಅವರು. ಹೋಗಿ ಬಿರಿಯಾನಿ ಮಾಡು, ಬಹು ಬಿರಿಯಾನಿ. ಮಗನೇ, ದೇ ಹ್ಯಾಡ್ ಕಿಲ್ಡ್ ಎ ಡಾಗ್. ದೇ ಹ್ಯಾಡ್ ಕಿಲ್ಡ್ ಎ ಡಾಗ್. ನೋಡೋಣ ಏನಾಗ್ತದೆ ಅಂತೇಳಿ. ಓಕೆ, ಇದು ಸಬ್ಜೆಕ್ಟ್ ಆಯಿತು, ಇದು ವರ್ಬ್ ಆಯಿತು, ಇದೇನಾಗ್ತಪ್ಪ ಆಬ್ಜೆಕ್ಟ್ ಆಯಿತು. ಮೊದಲು ಆಬ್ಜೆಕ್ಟ್ ಬರೋಣ. ಎ ಡಾಗ್ ಹ್ಯಾಡ್ ಬೀನ್ ಕಿಲ್ಡ್ ಬೈ ದೆಮ್. ದೇ ಇದೇನಾಗ್ತಪ್ಪ ದೆಮ್ ಆಗ್ತದೆ. ಬರ್ಸಿದ್ದೀನಿ ನೋಡಿ, ಒಂದು ಚಾರ್ಟೇ ಬರ್ಸಿದ್ದೀನಿ, ಹೌದಿಲ್ಲ? ಮತ್ತು ನೀವು ಅದನ್ನು ನೋಡಿಲ್ಲ ಅಂತಂದ್ರೆ ನೀವು ಮನುಷ್ಯರೆಲ್ಲ ಯಾರು ದೇ ಅಂತ ಬರ್ದಿರಲ್ಲ ಅವರು. ಆಗ್ತೈತಾ? ಇಟ್ ಆಲ್ ಹ್ಯಾಡ್ ಬೀನ್ ಕಿಲ್ಡ್ ಬೈ ದೆಮ್. ನೆಕ್ಸ್ಟ್, ವಿ ಹ್ಯಾಡ್ completed
we had completed the project. We had completed the project. We had completed the project. ಏನಾಗ್ತದ ನಿಮ್ಮಂತ ಇಂಗ್ಲೀಷ್ ಗ್ರಾಮರ್ ಅವು ಇಂಗ್ಲೀಷ್ ಮಾಸ್ತರ್ಗಳು ಯಾರು ಇರ್ತಾರೆ ಊರ್ಲಕ್ಕೊಂದು ಸಾಯ್ಬೇಕೊಂಡು ಆ ಥರ ಮಾಡ್ತಾನೆ. ಓಕೆ, ಆಬ್ಜೆಕ್ಟ್. ಪುಣ್ಯಕ್ಕೆ ನಾವು ಮ್ಯಾಥ್ಸ್ ಟೀಚರ್ ಅದೀವಿ, ಗಣಿತ ಟೀಚರ್ ಅದೀವಿ, ಹೌದಿಲ್ಲ? ಪುಣ್ಯಕ್ಕೆ ನಾವು ನಮಗೇನು ಆಗಂಗಿಲ್ಲ, ನಮ್ಮ ನಡಿತೈತಿ. ಓಕೆ, ಯಾರು ಇಂಗ್ಲೀಷ್ ಟೀಚರ್ ಇರ್ತಾರಲ್ಲ ಅವ್ರು ಹೇಳ್ತೀನಿ ನಾನು. ಓಕೆ, ಹೇಳಪ್ಪ. ಫಸ್ಟ್ ಏನು ಬರ್ತದ? ದ ಪ್ರಾಜೆಕ್ಟ್ ಓಕೆ ಹ್ಯಾಡ್ ಬೀನ್ completed by us. ಏನಾದರೂ ಬೇಕಾ ಖರ್ಚಿಗೆ? ಅದೇ ಖರ್ಚಿಗೆ ಏನಾರ ಬೇಕನ? ನೆಕ್ಸ್ಟ್ ಕ್ವಶನ್ ತಗೋಪ್ಪ. ಫ್ಯೂಚರ್, ಸಿಂಪಲ್ ಫ್ಯೂಚರ್ಗೆ ಹೋಗೋಣಂತ. ಸಿಂಪಲ್ ಫ್ಯೂಚರ್ ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಆಗ್ತದ, ಹೌದಾ ಇಲ್ಲ? ಆ್ಯಕ್ಟಿವ್ ಸೆಂಟೆನ್ಸ್ ಏನಾಗ್ತದ? ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್, ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಏನಾಗ್ತದಪ್ಪ? ಪ್ಯಾಸಿವ್ ಸೆಂಟೆನ್ಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಬಿ ಪ್ಲಸ್ V3 ಪ್ಲಸ್ by plus object or agent. I shall read a book. 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 ಓಕೆ, ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗ್ತದ. ಏನಪ್ಪ ಅದು? ಎ ಬುಕ್ ಶಾಲ್ ಬಿ, ಎ ಬುಕ್ ಶಾಲ್ ಬಿ. ರೀಡ್ ಏನಾಗ್ತದಪ್ಪ? ರೀಡ್ ರೆಡ್ ಅಂತ ಆಗ್ತದೆ. ರೀಡ್ ರೆಡ್ ಅಂತ ಆಗ್ತದೆ. ಸೇಮ್ ರೀಡ್ ರೆಡ್ ಸೇಮ್ ಇರ್ತದ. ಅದನ್ನು ನಾವು ಓದೋದು ಹೆಂಗೆ ಓದಬೇಕು? ರೆಡ್ ಅಂತ ಓದಬೇಕು. ರೀಡ್ ರೆಡ್. ಎ ಬುಕ್ ಶಾಲ್ ಬಿ ರೆಡ್ ಬೈ me, shall be read by me. Next question ತಗೋ. He will give you a gift. He will ಈ ಅಂತೇಳಿ ಇರ್ತದಾನೆ ಅಂದರೆ ಈ ವಿಲ್ ಅಂತ ಇರ್ತದ. ಹಂಗೆ ಕೇಳಿಸಲಕ್ಕ ಆದ್ರೆ ಇರ್ತದೆ, ವಿಚಾರ ಮಾಡ್ಬೇಕಲ್ಲ. ಇರಂಗಿಲ್ಲ ಮತ್ತು ಇರಂಗಿಲ್ಲ ಅಂತ ಹಂಗೆ ವಿಚಾರ ಮಾಡ್ತೀನಿ ನಾನು. He will give you a gift. He will give you a gift. ನಾ ಏನು ಸ್ವಲ್ಪ ಎಲ್ಲ ನೀನೇನಾಯ್ತು. He will give you a gift.
ಸುಮ್ನಾಗ್ ತಪ್ಪು ಬರ್ದೈತಿ ಸುಮ್ನಾಗ್. ಹಿ ವಿಲ್ ಗಿವ್ ಯು ಎ ಗಿಫ್ಟ್ ಅಂತದ. ಫಸ್ಟಿಗೆ ಏನು ಮಾಡೋಣ, ಎ ಗಿಫ್ಟ್ ತಗೊಂಡು ಎ ಗಿಫ್ಟ್ ವಿಲ್ ಬಿ, ಎ ಗಿಫ್ಟ್ ವಿಲ್ ಬಿ ಗಿವನ್ ಟು ಯು ಬೈ ಹಿಮ್. ಅರ್ಥಾಯ್ತಾ? ನೋಡಿಲಿ ಇಲ್ಲಿ ಹೀನು ಅದ ಇವನು ಅದ, ಎರಡೆರಡು ಏನದವಪ್ಪ ಇಲ್ಲಿ ಪ್ರೊನೌನ್ಸ್ ಅದಾವಿಲ್ಲ. ಎರಡೆರಡು ಪ್ರೊನೌನ್ಸ್ ಇದ್ದಾಗ ಸೆಕೆಂಡ್ ಪ್ರೊನೌನ್ ಹಿಂದ್ಗಡೆ ಏನು ಬರಬೇಕು, ನಾನು ಟು ಅಂತ ಸೇರಿಸ್ಬೇಕು. ಅಂಡರ್ಸ್ಟೂಡ್? ಈ ಪ್ರೊನೌನ್ ಇರ್ತದೆ ಹಿಂದ್ಗಡೆ ಟು ಸೇರಿಸ್ಬೇಕು. ಅಂಡರ್ಸ್ಟೂಡ್? ನೋಡಿ ಏನಾಗ್ತದೆ ಇಲ್ಲಿ, ಎ ಗಿಫ್ಟ್ ಬರ್ತೀನಿ ಫಸ್ಟಿಗೆ, ಆಮೇಲೆ ವಿಲ್ ಇದ್ದಿದ್ದು ವಿಲ್ ಬಿ ಮಾಡಿದ್ದೀವಾ, ಆಮೇಲೆ ಗಿವ್ ಇದ್ದಿದ್ದು ಏನಾಗ್ತದ ಗಿವನ್ ಆಯ್ತಾ, ಆಮೇಲೆ ಯು ಬದಲಿ ಏನು ಬರ್ತೀವಿ ನಾವು ಟು ಯು ಬರ್ತಿದ್ದೀವಿ ಅಷ್ಟೇ. ಆಮೇಲೆ ಬೈ ಹಿಮ್ ಅಂತ ಇದ್ದೇ ಇರ್ತದ, ಬೈ ಹಿ ಇದ್ದಿದ್ದು ಏನಾಗ್ತದ ಹಿಮ್ ಆಗ್ತದೆ, ಹಿ ಇದ್ದಿದ್ದು ಹಿಮ್ ಆಗೈತೆ. ಎ ಗಿಫ್ಟ್ ವಿಲ್ ಬಿ ಗಿವನ್ ಟು ಯು ಬೈ ಹಿಮ್. ನೆಕ್ಸ್ಟ್, they will give you a book. They will give you a book. They will give you a book. They will give you a ಬರ್ದಿಯಾ? ಓಕೆ. ಎ ಬುಕ್ ವಿಲ್ ಬಿ ಗಿವನ್ ಟು ಯು ಬೈ ದಮ್. ಬರ್ದಿಯಾ? ಬರ್ದಿಲ್ಲ? A book will be given to you by them. Next, future perfect tense. Future perfect tense. Future perfect tense ಏನು ಬರ್ತಪ್ಪ, ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಹ್ಯಾವ್ ಬರ್ತದ, ಪ್ಲಸ್ V4 ಬರ್ತದ, V3 ಬರ್ತದ, V3 ಪ್ಲಸ್ ಆಬ್ಜೆಕ್ಟ್ ಬರ್ತದ. ಅಂಡರ್ಸ್ಟೂಡ್? ಫಸ್ಟ್ ಆಬ್ಜೆಕ್ಟ್ ಇದೆ, ಇಲ್ಲಿ ಸಬ್ಜೆಕ್ಟ್ ಆಗ್ತದ, ಪ್ಲಸ್ ಶಾಲ್ ಆರ್ ವಿಲ್ ಹ್ಯಾವ್ ಬೀನ್ ಅಂತ ಬರ್ತದೆ. ಶಾಲ್ ಆರ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಏನು ಬರ್ತದೆ, V3 ಪ್ಲಸ್ ಬೈ ಪ್ಲಸ್ ಏಜೆಂಟ್ ಆರ್ ಆಬ್ಜೆಕ್ಟ್ ಅಂತ ಬರ್ತದೆ. ವಿಲ್ ಹ್ಯಾವ್ ಬೀನ್ ಆರ್ ಶಾಲ್ ಹ್ಯಾವ್ ಬೀನ್ ಅಂತ ಬರ್ತದೆ. I shall have bought a pen. I shall have bought, BOUGHT, bought a pen. ಬರ್ದಿಯಾ? ಓಕೆ. ಎ ಪೆನ್ ಹೌದಿಲ್ಲ, ಮೊದಲೇನು ಬರ್ತೀಯಾ ಎ ಪೆನ್, ಆಮೇಲೆ ಶಾಲ್ ಹ್ಯಾವ್ ಇದ್ದಿದ್ದು ಏನು ಬೇಕು, ಅದಕ್ಕೆ ಬೀನ್ ಒಂದು ಬೇಕು. ಶಾಲ್ ಹ್ಯಾವ್ ಬೀನ್, ಎ ಪೆನ್ ಶಾಲ್ ಹ್ಯಾವ್ ಬೀನ್ ಬಾಟ್, ಬಾಟೆ, ಬ್ರಿಂಗ್ ಬಾಟ್, ಬೈ ಬಾಟ್ ಬರ್ತದೆ, ಬ್ರಿಂಗ್ ಅಲ್ಲ, ಬ್ರಿಂಗ್ ಬ್ರಾಟ್ ಆಗ್ತದೆ, ಬೈ ಬಾಟ್. A pen shall have been bought by me.
Next, Ramesh will have completed the study. Ramesh will have completed the study. Bari. Ramesh will have completed the study. भर दिया मतलब ಏನು ಬರೋಣ the study will have been completed by him ಮತ್ತು ರಮೇಶ್ ಬರೆಂಗಿದೆ ಮತ್ತು he ಅಂತ ಬರೆಂಗಿದೆ completed by him. Okay, next. She will have told a story. She will have told a story. She will have told a story. Told a story. Tell, told ಆಗ್ತದ a story will have been told by her. A story will have been told by her.